ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಪನ್ನೀರ್ ಬುರ್ಜಿ ಯಾವ ಥರ ಮಾಡೋದಂತ ಹೇಳ್ಕೊಡ್ತೇನೆ ನೋಡಿ. ನಾನಿವಾಗ ಕರಿಬೇವು, ಹಸಿಮೆಣಸಿನ್ಕಾಯಿ, ಟೊಮಾಟೊ, ಈರುಳ್ಳಿ ಮತ್ತು ಕೊತ್ತಂಬರಿ ಇದನ್ನು ನಾನು ಎಲ್ಲವನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಈಸಿ ಮೆಥಡಲ್ಲಿ ನಾವು ಇವತ್ತು ಪನ್ನೀರ್ ಬುರ್ಜಿಯನ್ನು ಮಾಡ್ಕೊಳ್ಳೋಣ. ಸೊ ಇಲ್ಲಿ ನೋಡಿ, ನಾನು ಅಮೂಲ್ ಪನ್ನೀರನ್ನು ನಂದಿನಿ ಪನ್ನೀರನ್ನು ನಾನು ಯೂಸ್ ಮಾಡ್ತೀನಿ. ಸೊ ಇದನ್ನು ಯಾವ ಥರ ಕಟ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಇದರಲ್ಲಿ ನೀವು ಕಟ್ ಮಾಡಿದ್ರೆ ಅದು ಕುಯ್ಕೊಂಡ್ರೆ ಒಳ್ಳೆಯದಾಗಿರುತ್ತೆ. ಸೊ ಸ್ಮೂತಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಸೊ ನೋಡಿ, ನಾನು ಇವಾಗ ಈ ಥರ ನಾನು ಅದನ್ನು ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನೀವು ಕೈಯಿಂದ ಕೂಡ ಕಿವುಚ್ಕೋಬಹುದು, ಅದರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಈ ಥರ ಇದ್ದರೆ ಚೆನ್ನಾಗಿರುತ್ತೆ. ಸೊ ಫಸ್ಟ್ ನಾನು ಕಡೆಯಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ತೀನಿ. ಎಣ್ಣೆನ ಹಾಕಾದ ನಂತರ ಸ್ವಲ್ಪ ಅದನ್ನು ಬಿಸಿ ಆಗೋವರೆಗೂ ನೋಡಿ. ಅದ ನಂತರ ನಾನು ಇದರಲ್ಲಿ ಈಗ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್, ತುಂಬ ಬೇಗನೆ ಆಗುತ್ತೆ ಇದು. ಒಂದು ಸಲ ಟ್ರೈ ಮಾಡಿ ನೋಡಿ. ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ನನಗೆ ಖಂಡಿತ ಮೆಸೇಜನ್ನು ಹಾಕಿ. ನೋಡಿ, ಕರಿಬೇವನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಓಕೆ, ಇವಾಗ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದರಲ್ಲಿ ಹಸಿಮೆಣಸಿನ್ಕಾಯನ್ನು ಹುರ್ಕೊಳ್ಳೋಣ. ಹಸಿಮೆಣಸಿನ್ಕಾಯನ್ನು ಕೂಡ ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನಿಶ್ ಆಗುವವರೆಗೂ ಅದನ್ನು ಫ್ರೈ ಮಾಡಿ. ಒಂದು 5 ಸೆಕೆಂಡ್ವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈಗ ಇದರಲ್ಲಿ ನಾನು ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ಕೂಡ ನೀವು ಸ್ವಲ್ಪ ಬ್ರೌನಿಶ್ ಆಗುವವರೆಗೂ ಅದನ್ನು ಫ್ರೈ ಮಾಡ್ತಾಯಿರಿ. ನೋಡಿ, ಇವಾಗ ಸ್ವಲ್ಪ ಬ್ರೌನಿಶ್ ಬಂದುಬಿಟ್ಟಿದೆ ಕಲರು. ನೀವು ಇದನ್ನು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟೇ ಚೆನ್ನಾಗಿ ಪನ್ನೀರು ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಈಗ ಇದರಲ್ಲಿ ಸ್ವಲ್ಪ ಅರಿಶಿನ ಹಾಕಿದ್ದೀನಿ. ಇದನ್ನೇ 1 ಸೆಕೆಂಡ್ 2 ಸೆಕೆಂಡ್ಗೋಸ್ಕರ ಸ್ವಲ್ಪ ಬೇಯಿಸ್ಕೊಳ್ಳಿ. ಇದು ಫ್ರೈ ಮಾಡಿ. ನೋಡಿ, ಕಲರ್ ಬರ್ತಾ ಇದೆ ಫುಲ್ ಈರುಳ್ಳಿಗೆ ಅದೆಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದರಲ್ಲಿ ಟೊಮಾಟೋನ ಹಾಕೋಣ. ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡೋದು ನಾನು. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ತುಂಬಾ ಇಷ್ಟ ಆಗಬಹುದು. ನಾವು ಇದು ಯಾವಾಗಲೂ ಮನೇಲಿ ಮಾಡ್ತಾ ಇರ್ತೀವಿ. ಸಿಂಪಲ್ಲಾಗಿ ರೈಸ್ ಜೊತೆ ತಿನ್ನೋಕ್ಕೆ, ಚಪಾತಿ ಜೊತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಕೂಡ. ಆ ಟೊಮಾಟೊ ಸ್ವಲ್ಪ ಮೆಲ್ಟ್ ಆಗಬೇಕು ಅದರ ಜೊತೆ. ಸ್ವಲ್ಪ ಫ್ರೈ ತುಂಬ ಹೊತ್ತು ಮಾಡಿಕೊಂಡು ಆಮೇಲೆ ನೀವು ಇದರಲ್ಲಿ ರುಚಿಯನ್ನು ಹಾಕ್ಬೋದು. ನೋಡಿ, ಸ್ವಲ್ಪ ಹೊತ್ತು ಆದ ನಂತರ ನಾನು ಇವಾಗ ರುಚಿಯನ್ನು ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಬೇಕು ರುಚಿ ಅಷ್ಟು ನೀವು ಚೆಕ್ ಮಾಡಿಬಿಟ್ಟು ಟೊಮಾಟೊದಲ್ಲಿ ಹಾಕಿ.
ನೋಡಿ ಇವಾಗ ಎಣ್ಣೆ ಬಿಡ್ತಾ ಇದೆ ಟೊಮಾಟೊ. ಇದು ಚೆನ್ನಾಗಿ ಬೆಂದಿದೆ. ಇದು ನೋಡಿ ಟೊಮಾಟೊ ಕೂಡ ಮೆಲ್ಟ್ ಆಗ್ತಾ ಇದೆ. ಚೆನ್ನಾಗಿ ಮೆಲ್ಟ್ ಆದ ನಂತರ ಇದನ್ನು ಸ್ವಲ್ಪ ಗ್ರೇವಿ ಥರ ಮಾಡಿಕೊಂಡು ಇದರಲ್ಲಿ ನೀವು ಪನ್ನೀರನ್ನು ಮಿಕ್ಸ್ ಮಾಡಬೇಕು ಅಷ್ಟೇ. ಪನ್ನೀರನ್ನು ಮಿಕ್ಸ್ ಆದ ನಂತರ ತುಂಬ ಹೊತ್ತು ಇದನ್ನು ಬೇಯಿಸಬೇಡಿ. ನಾನು ಇವಾಗ ಪನ್ನೀರನ್ನು ಇದರಲ್ಲಿ ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಮಾಡಿದ್ದೀನಿ ನೋಡಿ. ತುಂಬ ಹೊತ್ತು ನಾನು ಬೇಯಿಸಲ್ಲ. ಇವಾಗ 2-3 ಸೆಕೆಂಡ್ಸ್ ಅಷ್ಟೇ ಬೇಯಿಸಿ, ತುಂಬ ಪನ್ನೀರನ್ನು ಬೇಯಿಸಬಾರ್ದು, ಇಲ್ಲಾಂದರೆ ತಳನೇ ಇಟ್ಕೊಳ್ಳುತ್ತೆ. ಈಗ ಇದರ ಜೊತೆ ನಾನು ಕೊತ್ತಂಬರಿಯನ್ನು ಕೂಡ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಸ್ನೇಹಿತರೆ. 5 ಸೆಕೆಂಡ್ರ ಮೇಲೆ ನೀವು ಇದನ್ನು ಬೇಯಿಸಬಾರ್ದು. ಇಷ್ಟ ಆದರೆ ಸಬ್ಸ್ಕ್ರೈಬರ್ ಕಮೆಂಟ್ಸ್ ಖಂಡಿತ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಟೊಮಾಟೊ ಬುರ್ಜಿ ನಾವು ಯಾವ ಥರ ಮಾಡ್ತೀವಿ ಅದೇ ಥರ ನಾವು ಪನ್ನೀರ್ ಬುರ್ಜಿ ಕೂಡ ಮಾಡ್ಬೋದು. ಯಾರು ವೆಜಿಟೇರಿಯನ್ ಇರ್ತಾರೆ ಅವರಿಗೆ ಇದು ನಿಮಗೆ ಟೇಸ್ಟು ಸ್ವಲ್ಪ ಎಗ್ ಬುರ್ಜಿ ಥರನೇ ಕೊಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.